ವಿಡಿಯೋದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಸಮರಿಯನ್ನು ಓದಬೇಕಂತ ಹೇಳಿದೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿಬಿಡಿ. ಇಂಪಾರ್ಟೆಂಟ್ ಸಮರಿ ಎಷ್ಟು ಮಾರ್ಕ್ಸಿಗೆ ಏನು ಬರುತ್ತೆ ಏನಿಲ್ಲ ಅನ್ನೋದನ್ನು ಹೇಳ್ತೀನಿ. ಇಷ್ಟನ್ನು ಓದ್ಬಿಟ್ರೆ ಸುಲಭವಾಗಿ ಥಿಯರಿ ಸೆಕ್ಷನಲ್ಲಿ ಇರ್ತಕ್ಕಂಥ 33 ಮಾರ್ಕ್ಸ್ಗೆ ನೀವು ರೆಡಿ ಆಗ್ತೀರಾ. ವಿಡಿಯೋನ ಕೊನೆ ತನಕ ನೋಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ರೀತಿ PDF ನೋಟ್ ನಿಮ್ಗೆ ಸಿಗ್ತಾ ಇದೆ. ಆನ್ ಚಿಲ್ಡ್ರನ್ ಮೇಲೆ 2 ಮತ್ತು 1 ಅಂಕದ ಪ್ರಶ್ನೆಗಳು ಬರ್ತಾ ಇದೆ. ಇವಿಷ್ಟು ಪಾಯಿಂಟ್ಸ್ಗಳನ್ನು ಓದಿ 2 ಅಂಕಕ್ಕೆ ಇದು ಸರಿಯಾಗಿ ಸಫಿಷಿಯೆಂಟ್ ಆಗುತ್ತೆ. ಇಲ್ಲ ನಾನು ಸಮರಿ ಬೈ ಹಾರ್ಟ್ ಹಾಕ್ತೀನಿ ಅಂತಂದ್ರೆ ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ ದಿಸ್ ಪೋಯಮ್ ದ ಸ್ಪೀಕರ್ ಅಡ್ವೈಸಸ್ ದ ಪೇರೆಂಟ್ಸ್ ಇನ್ ದ ಬ್ರಿಂಗಿಂಗ್ ಅಪ್ ಟು ದೇರ್ ಚಿಲ್ಡ್ರನ್. ಈ ಒಂದು ಸಮರಿಯನ್ನು 3 ರಿಂದ 6 ಲೈನ್ ಸಮರಿ ಇದೆ. ಇಷ್ಟನ್ನು ಬೈ ಹಾರ್ಟ್ ಹಾಕೊಂಡ್ರೆ 1 ಮಾರ್ಕ್ಸು ಮತ್ತು 1 ಮಾರ್ಕ್ಸಿನ MCQ ಪ್ರಶ್ನೆಗೆ ಇವನನ್ನು ಓದಿ. ಅದಾದ ನಂತರ 2 ಮಾರ್ಕ್ಸಿಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಇಷ್ಟನ್ನು ಬರೆದ್ಬಿಡಿ. ಇಟ್ಸ್ ಸಫಿಷಿಯೆಂಟ್. ವೆನ್ ಯು ಆರ್ ಓಲ್ಡ್ ಮೇಲೆ ಫಾರ್ 3 ಮಾರ್ಕ್ಸ್ ಈ ಒಂದು ಕ್ವೆಶ್ಚನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್. ಈ ಒಂದು 4-5 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ವೆನ್ ಯು ಆರ್ ಓಲ್ಡ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿ. ಇನ್ ದಿಸ್ ಪೋಯಮ್ ಲವ್ ಮೇಲೆ ನಾನು ಆಲ್ರೆಡಿ ಥೀಮನ್ನು ಕೊಟ್ಟಿದ್ದೆ. ಲವ್ ಥೀಮ್ ಮೇಲೆ ನೀವು ಸಮರಿಯನ್ನು ಬಯಾಟ್ ಹಾಕೊಳ್ಳಿ ಅಂತ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಮರಿ ಎಷ್ಟು ಇದೆ ಇದು ನೋಡಿ. 2 ಲೈನು 4 ಲೈನು 5 ಲೈನಿನ ಒಂದು ಸಮರಿ 3 ಮಾರ್ಕ್ಸಿಗೆ ನೀವು ಬರೆದ್ರೆ ಸಫಿಷಿಯೆಂಟಾಗಿ 3 ಅವ್ರ ಅಂಗ ಕೊಡ್ತಾರೆ. ಇಷ್ಟನ್ನು ನೀವು ಕೆಲಸ ಮಾಡಿ. ಪ್ರಿಪರೇಟರಿ ಆಗಿರ್ಬೋದು, ಆ್ಯನುವಲ್ ಆಗಿರ್ಬೋದು, ಯಾವುದಾದ್ರೂ ಎಕ್ಸಾಮ್ ಆಗಲಿ ಅದು. ಈಗ ನೆಕ್ಸ್ಟ್ ನೋಡೋದಾದರೆ ವಾಟರ್ ಮೇಲೆ 2 ಅಂಕದ ಪ್ರಶ್ನೆ ಬರುತ್ತೆ. ನೀವು ಬೇಕಿದ್ದರೆ ಏನು ಮಾಡಿ, ಈ ಸಮರಿ ಓದೋದಾದರೆ ಈ ಸಮರಿಯನ್ನು ಓದಿ. ಈ ಸಮರಿ ಓದ್ತೀನಿ ಅಂದರೆ ಈ ಸಮರಿ ಓದಿ 2 ಅಂಕಕ್ಕೆ. ಇಲ್ಲ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ರಿಮೆಂಬರ್ ಮಾಡಿಕೊಂಡು ನೆನಪಿಟ್ಕೊಂಡು ನಾನು ಓದ್ತೀನಿ ಅಂತಂದರೆ ಈ ಪಾಯಿಂಟ್ಸ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂದರೆ MCQ ಪ್ರಶ್ನೆಯೂ ಕೂಡ ಇಲ್ಲಿಂದ ಒಂದು ಕೇಳಲಾಗುತ್ತೆ. ಇದು ನಿಮಗೆ ಒಂದು ಆಪ್ಷನನ್ನು ನಾನು ಕೊಡ್ತಾ ಇದ್ದೇನೆ. ಈ ಒಂದು ಸಮರಿಯನ್ನು ನೋಡ್ಕೊಳ್ಳಿ, ಕರೆಕ್ಟಾಗಿ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಂತಂದರೆ. ಅದಾದ ನಂತರ ನಾವು ನೆಕ್ಸ್ಟ್ ಹೋಗೋಣ. ಇದು ಎಷ್ಟು 2 ಅಂಕಕ್ಕೆ ಬರ್ತಾ ಇದೆ. 2 ಮಾರ್ಕ್ಸ್ ಕ್ವೆಶ್ಚನ್ ವಿಲ್ ಬಿ ಅರೈಸ್ಡ್ ಆನ್ ದ ಚಾಪ್ಟರ್ ಆಫ್ ವಾಟರ್. ನೆಕ್ಸ್ಟ್ ಸನ್ನಿ ಮಾರ್ನಿಂಗ್, ವೆರಿ ಟೂ ಮಚ್ ಇಂಪಾರ್ಟೆಂಟ್. ಇದನ್ನು ನೀವು ಖಂಡಿತವಾಗಲೂ ಓದಲೇಬೇಕು. ಸನ್ನಿ ಮಾರ್ನಿಂಗ್ ಈ ಒಂದು ಚಾಪ್ಟರ್ನ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಫಿಕ್ಸ್ ಬರ್ತಾ ಇದೆ. ಇಲ್ಲಿ ಇವೆಲ್ಲ ಪಾಯಿಂಟ್ಗಳನ್ನು ನೀವು ರಿಮೆಂಬರ್ ಮಾಡ್ಕೋಬೇಕು. ಯಾಕಂತಂದರೆ ನೋಡಿ, ಪೆಟ್ರಾ ವಾಸ್ 20 years old. ಅದಾದ ನಂತರ ಡಾನ್ ಗೋನ್ಜಾಲೊ ವಾಸ್ 70 years old. ಇವೆಲ್ಲ MCQ ಕ್ವೆಶ್ಚನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಪಾಯಿಂಟ್ಸ್ಗಳನ್ನು ತುಂಬ ಇಂಪಾರ್ಟೆಂಟ್. ಇದನ್ನು ಅರ್ದು ಕುಡಿದ್ಬಿಡಿ. ನೀವು ಹೇಳ್ತೀನಿ ನಾನು ಪ್ರತಿಯೊಂದೊಂದು ಪಾಯಿಂಟನ್ನು ಬೈ ಹಾರ್ಟ್ ಹಾಕಿ ಎಲ್ಲನೂ ನೆನ್ಪಿಟ್ಕೊಳ್ಳಿ. ಇದ್ರ ಸಮರಿಯನ್ನು ನಾನೀಗ ನೆಕ್ಸ್ಟ್ ಸ್ಲೈಡಲ್ಲಿ ಕೊಡ್ತೀನಿ. ಯು ಶುಡ್ ರೀಡ್ ಎವ್ರಿಥಿಂಗ್ ಫಾರ್ ದ ಗುಡ್ ಮಾರ್ಕ್ಸ್. ಸೀಕ್ ಆಫ್ ದ ನಾಲೆಜ್ ಬರಲಿ ಬಿಡಲಿ, ಬಟ್ ನಮಗೇನು ಮಾರ್ಕ್ಸ್ ಬಂದರೆ ಸಾಕು. 2, 3, 4ಕ್ಕೆ ಇದು ಓದಲೇಬೇಕಾಗುತ್ತೆ. ಇಲ್ಲಿ ಸಮರಿಯನ್ನು ಕೊಟ್ಟಿದ್ದೀನಿ. ಈ ಸಮರಿಯನ್ನು ನೋಡ್ಕೊಳ್ಳಿ. ದಿಸ್ ಪ್ಲೇ ರಿವಾಲ್ವ್ಸ್ ಅರೌಂಡ್ ದ ಎಕ್ಸ್ ಲವರ್ಸ್ ಡೊನಾಲ್ಡ್ ಆ್ಯಂಡ್ ಡಾನ್ ಗೋನ್ಜಾಲೊ. ಇಲ್ಲಿಂದ ಸಮರಿ ಸ್ಟಾರ್ಟ್ ಆಗುತ್ತೆ. ಸಮರಿ ಏನು ತುಂಬ ದೊಡ್ಡದು ಕೊಡ್ತಾ ಇಲ್ಲ, ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟೇ ಸಮರಿ ಕೊಟ್ಟಿದ್ದೀನಿ. ಇಷ್ಟೇ 2, 4, 6, 7 ಲೈನು. 7 ಇಲ್ಲೊಂದು ಸ್ವಲ್ಪ ಲೈನ್ ಇದೆ ಅಷ್ಟೇ. ಇಲ್ಲೊಂದು 4 ಲೈನ್ ಇದೆ. ಈ ಸಮರಿಯನ್ನು ನೀವು ಬೈ ಹಾರ್ಟ್ ಹಾಕೊಳ್ಳಿ. ಬಟ್ ಈ ಪಾಯಿಂಟ್ಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ದ ಗಾರ್ಡನರ್ ಫಿಕ್ಸ್ 4 ಮಾರ್ಕ್ಸ್. 4 ಮಾರ್ಕ್ಸ್ಗೆ ಕಣ್ಣು ಮುಚ್ಚಿ ನೀವು ಬರೆದ್ಬಿಡಿ ಈ ಒಂದು ಸಮರಿಯನ್ನು. ಯಾವುದೇ ಪ್ರಶ್ನೆ ಕೇಳಿ ಅವರು, ನಾನು ಏನು ಮಾಡ್ತೀನಿ, ಯಾವುದೇ ಪ್ರಶ್ನೆ ಕೇಳಿ ಈ ಪಾಯಿಂಟ್ಸನ್ನು MCQಗೆ ನೆನ್ಪಿಟ್ಕೊಳ್ಳಿ. ಯಾರು ಸೆಂಟೆನ್ಸ್ ಮಾಡಿ ಕ್ರಿಯೇಟ್ ಮಾಡಿ ಬರೀತೀರಾ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದರೆ ಈ ಒಂದು ಚಾಪ್ಟರಿಂದ ಯಾವುದೇ ಪ್ರಶ್ನೆ ಕೇಳಿ ಈ ಒಂದು ಸಮರಿಯನ್ನು ಸುಮ್ಮನೆ ಬರೆದು ಬಂದ್ಬಿಡಿ. 4 ಅಂಕ ನಿಮಗೆ ಫಿಕ್ಸ್ ಕೊಡಲೇಬೇಕು ಅವ್ರು. ಯಾಕಂತಂದರೆ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಹಾಕಿದ್ದೀನಿ. ಇಲ್ಲಿ ನಿಮ್ಗೆ ಎಷ್ಟು ಯೂಸ್ಫುಲ್ ನಾನು ಮಾಡ್ಕೊಡ್ತಾ ಇದ್ದೀನಿ ಅಂತಂದರೆ ವಿತ್ ಇಂಟ್ರೊಡಕ್ಷನ್, ಬಾಡಿ ವಿತ್ ಕನ್ಕ್ಲೂಷನ್ನು ಇದರಲ್ಲೇ ಇದೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಜಸ್ಟ್ ಇಷ್ಟನ್ನು ನೀವು ಮಾಡಿದರೆ ಸಾಕು. ಇಷ್ಟನ್ನು ಈ ಒಂದು ಸಮರಿಯನ್ನು ನೀವು ಬೈ ಹಾರ್ಟ್ ಹಾಕೊಳ್ಳಿ. ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಷ್ಟನ್ನು ನೀವು ಕೆಲಸ ಮಾಡ್ಕೋಬೇಕು. ಈ ಒಂದು ಸಮರಿ ಅದಾದ ನಂತರ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಈ ಒಂದು ಕ್ವಶನ್, ಈ ಒಂದು ಚಾಪ್ಟರಿಂದ ಯಾವುದೇ ಕ್ವಶನ್ ಬರಲಿ 3 ಅಂಕಕ್ಕೆ ಫಿಕ್ಸ್ ಬರಿಬೇಕಂದ್ರೆ ಈ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ರಿಮೆಂಬರ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಆದರೆ ಯಾವುದೇ ಪ್ರಶ್ನೆ ಕೇಳಿ ಅವರು ಡೋಂಟ್ ವರಿ ಅಬೌಟ್ ದಟ್. ನಾನು ಕೊಟ್ಟಿರ್ತಕ್ಕಂಥ ಸಮರಿ ತುಂಬ ಶಾರ್ಟೆಸ್ಟ್ ಸಮರಿ ಇದೆ. ಶಾರ್ಟೆಸ್ಟ್ ಸಮರಿ ಆಸ್ ಪರ್ ದ ಬ್ಲೂ ಪ್ರಿಂಟ್ ಪ್ರಕಾರ. ಇಷ್ಟನ್ನು ಈ ಒಂದು ಚಾಪ್ಟರಿಂದ ಈ ಒಂದು ಸಮರಿಯನ್ನು ಓದ್ಕೊಂಬಿಡಿ ಸಾಕು. ಯಾವುದೇ ಪ್ರಶ್ನೆ ಕೇಳಿ ಈ ಒಂದು ಸಮರಿ ನಮಗೆ ಬೇಕು ಅಷ್ಟೇ. ಇಷ್ಟನ್ನು ಓದಿ ಬೈ ಹಾರ್ಟ್ ಹಾಕೊಂಬಿಡಿ ಸಾಕು. ಇಷ್ಟೇ ಸಾಕು, ಮತ್ತೇನು ಬೇಡ. ಅದಾದ ನಂತರ 2D ಮೇಲೆ 4 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ MCQ ಪ್ರಶ್ನೆಗೆ. ಈ ಪಾಯಿಂಟ್ಸನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಆದರೆ ನಾನು ಈ 2D ಲಿಯೋ ಟೋಲ್ಸ್ಟಾಯ್ ಏನಿದೆಯಲ್ಲ, ಇಲ್ಲಿನೂ ಒಂದು ಸಮರಿ ಇದೆ. ಸ್ವಲ್ಪ ಶಾರ್ಟೆಸ್ಟ್ ಮಾಡಿದ್ದೀನಿ. ಈ ಸಮರಿಯನ್ನು ನೀವು ಬೈ ಹಾರ್ಟ್ ಹಾಕೊಂಬಿಡಿ. ಎಲ್ಲನೂ ಕೊಟ್ಬಿಟ್ಟಿದ್ದೀನಿ. ಮೇನ್ ಪಾಯಿಂಟ್ ಇಲ್ಲಿ ಏನೇನು ಪಾಯಿಂಟ್ ಇದೆ ಎಲ್ಲನೂ ಇದೆ. ಅದಾದ ನಂತರ ಮರ್ಡರ್ ವಾಸ್ ಇಂಪ್ರಿಸನ್ಡ್ ಎಲ್ಲನೂ ಕೊಟ್ಟಿದ್ದೀನಿ. ಬಟ್ ಮಾಡ್ಕೊಳ್ಳಿ ಇದನ್ನು. ಈ ಒಂದು ಸಮರಿಯನ್ನು ಬೈ ಹಾರ್ಟ್ ಹಾಕೊಳ್ಳಿ ಅಷ್ಟೇ ಸಾಕು.
ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ವಂದನಾ ಶಿವ. ಬೇಕಂತಂದರೆ ಇದನ್ನ ಓದ್ಬೋದು, ಇಲ್ಲಾಂದರೆ ಬಿಡ್ಬೋದು, ಆಸ್ ಪರ್ ಯುವರ್ ಚಾಯ್ಸ್. ನಿಮ್ಮ ಚಾಯ್ಸ್ ಇದು, ಬಟ್ ನಾನು ಕೊಡ್ತಾ ಇದ್ದೇನೆ. ಎಕಾಲಜಿಕಲ್ ಜರ್ನಿ, ಬಿಯಾಂಡ್ ದ ಮೊನೋಕಲ್ಚರಲ್ಸ್ ಇಲ್ಲೆಲ್ಲ ಇದೆ, ನೋಡ್ಕೊ. ಇದೆಲ್ಲ ಪಾಯಿಂಟ್ಸ್ ಇವು 1 ಮಾರ್ಕ್ಸಿಗೆ ಬರುತ್ತೆ, 2 ಮಾರ್ಕ್ಸಿಗೆ ಬರುತ್ತೆ. ಸೊ ನೀವು ಬೇಕಂತಂದರೆ ಇದನ್ನು ಓದಿ, ಇಲ್ಲ ಅಂದರೆ ಜಸ್ಟ್ ನಾವು ಡೈರೆಕ್ಟಾಗಿ ಬೇರೆ ಚಾಪ್ಟರ್ಗೆ ಹೋಗೋಣ. ಎಲ್ಲ ಸಮ್ಮರಿ ಇದೆ ಇದು. ನೆಕ್ಸ್ಟ್ ಎಲ್ಲನೂ ಕೊಟ್ಟುಬಿಟ್ಟಿದ್ದೀನಿ, ನಾನು ಆಲ್ರೆಡಿ ಹೇಳಿದ್ದೀನಿ. ವೆನ್ ಯು ಆರ್ ಓಲ್ಡ್ ಮೇಲೆ ಕೊಟ್ಟಿದ್ದೀನಿ, ಸಮ್ಮರಿ ಕೊಟ್ಟಿದ್ದೀನಿ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಕೊಟ್ಟಿದ್ದೀನಿ, ಆ್ಯಂಡ್ ಹೆವೆನ್ ಕೊಟ್ಟಿದ್ದೀನಿ. ಈ 3 ಮೇಲೆ ಸಮ್ಮರಿ ಕೊಟ್ಬಿಟ್ಟಿದ್ದೀನಿ, ಶಾರ್ಟೆಸ್ಟ್ ಸಮ್ಮರಿ ಕೊಟ್ಟಿದ್ದೀನಿ, ನೀವು ಓದಬೇಕಾಗತ್ತೆ. ಪ್ರೋ ಟಿಪ್ ಸಿನ್ಸ್ ಯೂನಿಟ್ 4 ಮಾರ್ಕ್ಸ್ 4 ಆನ್ಸರ್ಸ್ ಸನ್ನಿ ಮಾರ್ನಿಂಗ್ ದ ಬೆಸ್ಟ್ 4th ಆಪ್ಷನ್. ಅದಾದ ನಂತರ 2 ಡಿಯರ್ ಗಾರ್ಡನರ್ ಸನ್ನಿ ಮಾರ್ನಿಂಗ್ ಓದಲೇಬೇಕಾಗುತ್ತೆ. ಎಲ್ಲ ಕೊಟ್ಟಿದ್ದೀನಿ, ಆಲ್ರೆಡಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ರೋಮಿಯೋ ಜೂಲಿಯಟ್ ಏನಿದೆಯಲ್ಲ, ಇಮೇಜ್ ಆಫ್ ಯೂಸೇಜ್ ಜೂಲಿಯಟ್ ಆ್ಯಂಡ್ ವಾಯ್ಸ್ ವರ್ಸ, ಬಟ್ ರೋಮಿಯೋ ಜೂಲಿಯಟ್ ಕೊಟ್ಟಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ MCQ ಪ್ರಶ್ನೆಯನ್ನು ನಾವು ಇಂಪಾರ್ಟೆಂಟ್ ಆಗಿ ಚರ್ಚೆ ಮಾಡುವಾಗ ಅದನ್ನು ನಾವು ಅಲ್ಲಿ ನೋಡೋಣ. ಇಂಪಾರ್ಟೆಂಟ್ ಸಮ್ಮರಿಯನ್ನು ಕೊಟ್ಟಿದ್ದೀನಿ, ನೀವು ಇಷ್ಟನ್ನು ಓದ್ಕೊಳ್ಳಿ. ಯಾವುದೇ ಪ್ರಶ್ನೆ ಕೇಳಿದ್ರು ಈ ಒಂದು ಸಮ್ಮರಿಯನ್ನು ಬರೆದುಬಿಡಿ. 2 ಅಂಕ, 3 ಅಂಕ, 4 ಅಂಕ, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಅಷ್ಟು ಅವರು ಮಾರ್ಕ್ಸ್ ಕೊಡಲೇಬೇಕನ್ನುವಂಥ ಒಂದು ಇದನ್ನು ಮಾಡಿದ್ದೀನಿ ನಾನು. ಅಷ್ಟು ನಾಲೆಜ್, ವೊಕ್ಯಾಬ್ಯುಲರಿ ಎಲ್ಲ ಹಾಕಿದ್ದೀನಿ. ನೀವು ಅಷ್ಟನ್ನು ಬರೆದ್ರೆ ಸಾಕು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.